ಕೊಂಬು ಇಲ್ಲಿ ಫಾರ್ಮೇಶನ್ ಹೇಳಿದೀನಿ ತಾನೆ, ಅದೇ ಫಾರ್ಮೇಶನ್ ಎಲ್ಲಿಂದ ಬರುತ್ತೆ, ಈ ಬ್ಲೂ ಲೈನ್ ಇಂದ ತಗೊಳ್ಬೇಕು. ಹಾ, ಬ್ಲೂ ಲೈನ್ ಇಂದ ಈ ರೀತಿ ತಗೊಂಡು ಈ ರೀತಿ ಕ್ಲೀನ್ ಆಗಿ ಒಳಗೆ ಹೋಗ್ಬೇಕು, ಬೆಂಡ್ ಆಗ್ಬೇಕು. ಈ ರೀತಿ ಬರೆಯಂಗಿಲ್ಲ, ಹಿಂಗ್ ಬರೆಯಂಗಿಲ್ಲ. ಈ ರೀತಿ ಬರಿತೀರಲ್ವಾ, ಇಲ್ಲಿಂದ ಲೈನ್ ತಗೊಂಡು ಈ ಕ್ಲೀನ್ ಆಗಿ ಒಳಗೆ ಹೋಗ್ಬೇಕು. ಮತ್ತೆ ಅದು ಶಗೂ ಏನು ಇಲ್ಲ ಚೇಂಜ್, ಇದೆ ಫಾರ್ಮೇಶನ್ ಬರುತ್ತೆ. ಸೊ ಸೇಮ್ ಫಾರ್ಮೇಶನ್, ಪ ಏನ್ ಬರೀತಿರಲ್ಲ ಸೇಮ್ ಅದೇ ಪನೇ. ಈ ಸರ್ಕಲ್ ಇದೆ ಅಲ್ಲ, ಈ ಪಾಯಿಂಟ್ ಇಂದ ಲೈನ್ ಇಲ್ಲಿಗೆ ಬಂದು ನಿಲ್ಲು, ಈ ಎರಡರ ಮಧ್ಯ ನಿಲ್ಬೇಕು, ಕೆಳಗಡೆ ಲೈನ್ ಟಚ್ ಆಗಂಗಿಲ್ಲ. ಈ ಸೈಜು ಫಾಂಟ್ ಸೈಜ್ ಎಲ್ಲ ಕರೆಕ್ಟ್ ಆಗಿ ಇದ್ದಾಗ ಮಾತ್ರ ಒಳ್ಳೆ ಔಟ್ಪುಟ್ ಬರಕ್ ಸಾಧ್ಯ. ಗೊತ್ತಾಗ್ತಿದೆನಾ? ನಾ ಸೊಟ್ಟ ಬರ್ದೆ ಮ್ಯಾಮ್, ಚೂರ್ ಬೆಂಡ್ ಆಯ್ತು ಮ್ಯಾಮ್, ಔಟ್ ಆಗಸ್ತ ಬೇಡ, ಸರಿ ಸ್ವಲ್ಪ ದೂರ ಕುತ್ಕೊಂಡು ಬರೀ, ಏನು ರೀಸನ್ಸ್ ಹೇಳಂಗಿಲ್ಲಪ್ಪ. ನಮಗೆ ಇದೇ ಶೇಪ್ ಬರ್ಬೇಕು ಅಂದ್ರೆ ಬರ್ಬೇಕಷ್ಟೇ. ಗೊತ್ತಾಯ್ತಾ? ಸ್ಟಾರ್ಟ್ ಮಾಡಿ. ನಿಧಾನಕ್ಕೆ ಬರಿಬೇಕು. ನೀವು ಹಿಂಗೆ ಉದ್ದ ಬರಿಬೇಕು, ಒಂದೊಂದು ಲೆಟರ್ನ ಬೆಳಗ್ಗೆ ಬರ್ಸಿದ್ದಲ್ವಾ ನಾನು, ಒಂದ್ರ ಕಡೆ ಬರಿಬೇಕು, ಪಕ್ಕ ಪಕ್ಕ ಬರಿಬೇಡಿ. ಇದು ಸೆಕೆಂಡ್ ಗ್ರೂಪ್ ಆಫ್ ಲೆಟರ್ಸ್, ಇಲ್ಲಿ ನಂಬರ್ ಹಾಕೊಳ್ಳಿ, ಸೆಕೆಂಡ್ ಗ್ರೂಪ್ ಅಂತ ಹೇಳಿ. ಫಸ್ಟ್ ಗ್ರೂಪ್ ಸೆಕೆಂಡ್ ಗ್ರೂಪ್ ಅಂತ ನಾನು ಹೇಳುವಾಗ ನಿಮ್ಗೆ ಇಮಿಡಿಯೇಟ್ ಗೊತ್ತಾಗುತ್ತೆ, ಸರಿನಾ? ನಿಧಾನಕ್ಕೆ ಬರಬೇಕು. ಸುಂದರವಾದ ಹ್ಯಾಂಡ್ ರೈಟಿಂಗ್ ಬರೀತಾ ಇದ್ದಾರೆ. ಎರಡು ಆಯ್ತಾ? ಹೇಳಪ್ಪ, ಹ್ಯಾಂಡ್ ರೈಟಿಂಗ್ ಚೆನ್ನಾಯ್ತಾನೋ? ಆತ್ಮೀಯ ಪೋಷಕರೇ, ಮಕ್ಕಳು ಸಮ್ಮರ್ ಕ್ಯಾಂಪಿನ ತುಂಬ ಚೆನ್ನಾಗಿ ಅವರು ಸಾಧನೆನ ಮಾಡ್ತಾ ಇದ್ದಾರೆ. ತರುಣ್ ಚೆನ್ನಾಗಿದೆ ಪಿ? ಹಾಂ, ಗಾಣ ಇದೆ, ಚೆನ್ನಾಗಿ. ನಿತ್ಯ ಶ್ರೇಯಸ್ ಏನ್ ಮಾಡ್ತಾ ಇದೀಯಪ್ಪ? ಶ್ರೇಯಸ್ ಏನ್ ಮಾಡ್ತಾ ಇದೀಯಾ? ಆರಾಮ್ ಆರಾಮ್.
ಐದರಿಂದ ಆಗಿದ್ದಕ್ಕೆ ತಾನೇ ಅದು ಬಂದಿದ್ದು ಮತ್ತೆ ಅಷ್ಟೇ ಗೊತ್ತಾಯ್ತಾ. ಈಗ ನೆಕ್ಸ್ಟ್ ಅದೇ ಥರ ಬೇರೆ ಬೇರೆ ವರ್ಡ್ಸ್ ಇದೆ. ಯಾಕೆ ಅವ್ರಿಗೆ ಹುಷಾರಿಲ್ಲ, ಆರಾಮಿಲ್ಲ, ನೀರು ಕುಡಿ ಚೆನ್ನಾಗಿ, ಗೊತ್ತಾಯ್ತಾ. ಈ ಥರ ಚೆನ್ನಾಗಿ ನೀರು ಕುಡಿ. ಗೊತ್ತು ನೀಟಾಗಿ ಕೇಳಿಸ್ಕೊಂಡು ಓಕೆ ತೊಗೊಳಮ್ಮ, ಏನು ಕೇಳ್ರಿ. ಸ್ವಲ್ಪ ಕಮ್ಮಿ ಆಗಿರುತ್ತೆ. ಈಗ ನೀವು ವೇಟಿಂಗ್ ಮಾಡ್ಕೊಂಡಿಲ್ಲ, ಸ್ವಲ್ಪ ತಲೆ ಬರೋಂಥ ಮೆಡಿಸಿನ್ ಎಲ್ಲ ತಲೆ ಭಾರ ಅಂತ. ಆತ್ಮೀಯ ಪೋಷಕರೇ, ಮೊಟ್ಟೆಯಿಂದ ಚಿಟ್ಟಿಗೆ ಅನ್ನೋ ಕಾರ್ಯಕ್ರಮದಲ್ಲಿ ಸುಮಾರು 200 ಜನ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಬೆಳಗ್ಗೆ 7:30ಯಿಂದ ಸಂಜೆ 8:30 ತನಕನೂ ಕೂಡ ನಿಮಗೆ ಗೊತ್ತಾಯಿತು ಮಕ್ಕಳು ಎಷ್ಟು ಫ್ರೆಶ್ ಆಗಿದ್ದಾರೆ ಅಂತೇಳಿ. ಸೊ ಮಕ್ಕಳು ಬೆಳಗ್ಗೆ 5 ಗಂಟೆಗೆ ಎದ್ದಿರ್ತಾರೆ, ಈಗ ಸಾಯಂಕಾಲ 6:30 ಆಗಿದೆ. ಇಷ್ಟು ಫ್ರೆಶ್ ಆಗಿದ್ದಾರೆ ಅಂದರೆ ನೀವು ಅರ್ಥ ಮಾಡ್ಕೊಬೇಕು ಅವರ ಕಲಿಕೆ. ಅಂದರೆ ಯಾವ ಮಗು ತುಂಬ ಚೆನ್ನಾಗಿ ಕಲಿತಾನೋ ಆವಾಗ ಅವನು ಫ್ರೆಶ್ ಆಗಿರ್ಲಿಕ್ಕೆ ಸಾಧ್ಯ, ಅವನು ಲವಲವಿಕೆಯಲ್ಲಿ ಇರಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಇಲ್ಲಿ ಅವರ ಲೈಫಲ್ಲೇ ಇಷ್ಟೊಂದು ಜವಾಬ್ದಾರಿಯಿಂದ ಅವರು ಭಾಗವಹಿಸಿಲ್ಲ. ಸೊ ಇಲ್ಲಿ ಅಷ್ಟು ಜವಾಬ್ದಾರಿಯಿಂದ ಭಾಗವಹಿಸಿದ್ದಾರೆ. ಸೊ ಹಾಗಾಗಿ ಇಲ್ಲಿ ನಮ್ಮ ಟೀಮ್ 100% ಅವರನ್ನು ಸಂಪೂರ್ಣವಾಗಿ ಮೊಟ್ಟೆಯಿಂದ ಚಿಟ್ಟೆಗೆ, ನಮ್ಮದು ಟ್ಯಾಗ್ಲೈನ್ ಇದೆ ಮೊಟ್ಟೆಯಿಂದ ಚಿಟ್ಟೆಗೆ, 100% ಅವರನ್ನು ಆ ಮಕ್ಕಳ ಸಮಸ್ಯೆಯಿಂದ ಹೊರಗೆ ತರುವಂಥ ಪ್ರಯತ್ನನ ನಮ್ಮ ಮನ್ವಂತರ ಸಂಸ್ಥೆ ಮಾಡ್ತಾ ಇದೆ. ಸೊ ದಯಮಾಡಿ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಈ ಮೊಟ್ಟೆಯಿಂದ ಚಿಟ್ಟೆಗೆ ಕಾರ್ಯಕ್ರಮ ಇದು ದೇಶದಲ್ಲೇ ಇದು ಶಾರ್ಟ್ ಟೈಮಲ್ಲಿ ರೆಡಿ ಮಾಡುವಂಥ ಸೆಂಟರ್ ನಮ್ಮ ಮುಂದೆ ಇರೋದು. ಇದ್ದಾರೆ ಬೇರೆ ಬೇರೆ ಸುಮಾರು ಜನ 2 ವರ್ಷ 3 ವರ್ಷ 4 ವರ್ಷ ತೊಗೊಳ್ತಾರೆ, ಬಟ್ ಅತಿ ಕಡಿಮೆ ಟೈಮಲ್ಲಿ ಸೊ ರೆಡಿ ಮಾಡೋವಂಥದ್ದು ನಮ್ಮ ಒಂದೇ ಟೈಮು. ಆಗ ಆತ್ಮೀಯ ಪೋಷಕರು ಇಲ್ಲಿ 200 ಜನ ಮಕ್ಕಳಿಗೆ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಬಂದಿದ್ದಾರೆ. ಸೊ 100% ಅವರ ಯಾವ ಉದ್ದೇಶ ಇಟ್ಕೊಂಡು ಬಂದಿದ್ದಾರೋ ಅದು ಆ ಉದ್ದೇಶ ನಾವು ಫುಲ್ಫಿಲ್ ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಊರಿನಲ್ಲಿ ಯಾರಾದರೂ ಕಲಿಕೆಯಲ್ಲಿ ಹಿಂದೆ ಉಳಿದಿದ್ದಾರೆ, ನಮ್ಗೆ ಚೆನ್ನಾಗಿರೋ ಮಕ್ಕಳು ಬೇಡ, ಟ್ಯೂಷನ್ ಟೀಚರ್ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ, ಆಮೇಲೆ ಸ್ಕೂಲ್ನಲ್ಲಿ ಮಾಡೋಕ್ಕಾಗ್ತಾ ಇಲ್ಲ, ಪೋಷಕರು ಹೇಳ್ಕೊಟ್ರು ಕೂಡ ಮಗು ರೆಡಿಯಾಗಿಲ್ಲ ಅನ್ನುವಂತಹ ಮಕ್ಕಳು ಇದ್ದರೆ ಮಾತ್ರ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬನ್ನಿ. ಸೊ ಡೆಫಿನೆಟ್ಲಿ ನಿಮ್ಮ ಮಕ್ಕಳ ಯಾವುದೇ ಶೈಕ್ಷಣಿಕ ಸಮಸ್ಯೆ ಇದ್ದರೂ ಕೂಡ ನಮ್ಮ ಮನ್ವಂತರ ಸಂಸ್ಥೆ ಬಗೆಹರಿಸುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.